ನಮ್ಮ ನಾಡ ಒಕ್ಕೂಟ ಹಾಗೂ ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಇವರ ಆಶ್ರಯದಲ್ಲಿ ಕುಂದಾಪುರ ಸಂಚಾರಿ ಪೊಲೀಸ್ ಠಾಣೆಗೆ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸುವ ಕಾರ್ಯಕ್ರಮವು ಠಾಣೆಯ ಆವರಣದಲ್ಲಿ ಜರುಗಿತು. ಬ್ಯಾರಿಕೇಡ್ಗಳನ್ನು ಪಡೆದು ಮಾತನಾಡಿದ ಸಂಚಾರಿ ಪೊಲೀಸ್ ಉಪನಿರೀಕ್ಷಕ ಅನೂಪ್ ನಾಯ್ಕ್ ಅವರು, ಕುಂದಾಪುರ ನಗರಕ್ಕೆ ಬರುವ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಬ್ಯಾರಿಕೇಡ್ಗಳ ಅವಶ್ಯಕತೆ ಇತ್ತು. ನಮ್ಮ ಮನವಿಗೆ ಸ್ಪಂದಿಸಿದ ಹುಸೇನ್ ಹೈಕಾಡಿ ಮತ್ತು ನಮ್ಮ ನಾಡ ಒಕ್ಕೂಟ ತಂಡವು 3 ಸುಸಜ್ಜಿತ ಬ್ಯಾರಿಕೇಡ್ಗಳನ್ನು ಒದಗಿಸಿದೆ. ಇಲಾಖೆಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು. ಮೊದಲನೇದಾಗಿ ಕುಂದಾಪುರ ನಗರಕ್ಕೆ ಬರುವ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಆ ನಿಟ್ಟಿನಲ್ಲಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡುವ ನಿಟ್ಟಿನಲ್ಲಿ ಹುಸೇನ್ ಹೈಕಾಡಿ ಸರ್ ಅವರಿಂದ ನಮ್ಮ ಇಲಾಖೆಗೆ ಅವರ ಕೈಯಿಂದ ಆಗುವ ನಮ್ಮ ನಾಡ ಒಕ್ಕೂಟ ಕಡೆ ವತಿಯಿಂದ ಬ್ಯಾರಿಕೇಡ್ ನೀಡುವಂತೆ ಕೋರಿಕೊಂಡಂತೆ ಸದೈವರು ನಮ್ಮ ಒಂದು ಕೋರಿಕೆಗೆ ಅನುಮತಿಯನ್ನು ಸೂಚಿಸಿ ಈ ದಿವಸ ಒಂದು ಸುಸಜ್ಜಿತ 3 ಬ್ಯಾರಿಕೇಡ್ಗಳನ್ನು ನಮ್ಮ ಇಲಾಖೆಗೆ ಮತ್ತು ಕುಂದಾಪುರ ಸಂಚಾರ ಠಾಣೆಗೆ ನೀಡಿದ್ದಾರೆ. ನನ್ನ ಠಾಣಾ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಈ 3 ಬ್ಯಾರಿಕೇಡ್ಗಳನ್ನು ನೀಡಿದ್ದಕ್ಕೆ ಹಾರ್ದಿಕ ಅಭಿನಂದನೆಯನ್ನ ಮತ್ತು ಕೃತಜ್ಞತೆಯನ್ನ ಈ ಸಮಯದಲ್ಲಿ ಸಲ್ಲಿಸುತ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಉಪನಿರೀಕ್ಷಕಿ ಸುಧಾ ಪ್ರಭು, ಒಕ್ಕೂಟದ ಉಪಾಧ್ಯಕ್ಷ ಹುಸೇನ್ ಹೈಕಾಡಿ, ನಮ್ಮ ನಾಡ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮೌಜಮೀರ್ ಅಹಮದ್ ರಶಾದಿ, ನಮ್ಮ ನಾಡ ಒಕ್ಕೂಟದ ಖಜಾಂಚಿ ಮೊಹಮ್ಮದ್ ಪೀರು ಸಾಹೇಬ್ ಉಡುಪಿ, ಜಿಲ್ಲಾ ಉಪಾಧ್ಯಕ್ಷರಾದ ಬಿಎಸ್ಎಫ್ ರಫೀಕ್ ಗಂಗುಳ್ಳಿ, ಸಂಘಟನಾ ಕಾರ್ಯದರ್ಶಿ ನಿಹಾರ್ ಅಹಮದ್ ಕುಂದಾಪುರ, ಸದಸ್ಯರಾದ ಶಾಬಾನ್ ಹ್ಯಾಂಗಳೂರ್, ಮನ್ಸೂರ್ ಇಬ್ರಾಹಿಂ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.